ವಿವರ್ಸ್, ಹೇಗಿದ್ರೆ ಎಲ್ರು. ಈ IPL ಸೀಸನ್ ಅಲ್ಲಿ ಕೂಡ ನೀವು ನನ್ನ ವಿಡಿಯೋಗೆ ತೋರಿಸ್ತಾರೋ ಇಂಟ್ರೆಸ್ಟ್ ಅಂಡ್ ನೀವು ನನಗೆ ಮಾಡ್ತಾರೋ ಸಪೋರ್ಟ್ಗೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ನಮ್ಮೆಲ್ರಿಗೂ ಫೇವ್ರೇಟ್ ಆಗಿರೋ ಪರಮಾತ್ಮ ಮೂವಿ ಯಾಕೆ ಫ್ಲಾಪ್ ಆಯ್ತು ಅಂಡ್ ಆ ಪಿಕ್ಚರ್ನ ಲಾಜಿಕ್ ಮಿಸ್ಟೇಕ್ ಬಗ್ಗೆ ಮಾತಾಡೋಣ ಬನ್ನಿ. ಪರಮಾತ್ಮ ಮೂವಿ ಫ್ಲಾಪ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ, ಯೋಗರಾಜ್ ಭಟ್ ಅವ್ರಿಗೆ ಅಲ್ಲಿವರೆಗೂ ಒಂದು ಫ್ಲಾಪ್ ಕೂಡ ಇರಲಿಲ್ಲ. ಅವ್ರ ಸಕ್ಸಸ್ ಸ್ಟ್ರೀಕ್ ತುಂಬಾ ಹೈಯಲ್ಲಿತ್ತು. ಅದರಲ್ಲೂ ಅವರು ಕೊಲಾಬ್ರೇಟ್ ಆಗ್ತಿರೋದು ಪುನೀತ್ ಸರ್ ಅವ್ರ ಜೊತೆಗೆ ಎಂದಾಗ ಎಕ್ಸ್ಪೆಕ್ಟೇಷನ್ ಇನ್ನೂ ಹೈ ಆಯ್ತು. 2011 ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಮೂವಿ ಲೈಕ್ ಜರಾಸಂಧ, ವಿಷ್ಣುವರ್ಧನ, ಸಾರಥಿ ಇದೆಲ್ಲ ಎಕ್ಸ್ಪೆರಿಮೆಂಟಲ್ ಅಂಡ್ ಟೈಟ್ ಸ್ಕ್ರೀನ್ ಪ್ಲೇ ಇರೋ ಮೂವಿ. ಆದ್ರೆ ಪರಮಾತ್ಮ ಒಂದು ರಾಮ್ ಕಾಮ್ ಅಂಡ್ ಸ್ಲೋ ಸ್ಕ್ರೀನ್ ಪ್ಲೇ ಇರೋ ಮೂವಿ. ಇದರಿಂದಾನೇ ಈ ಮೂವಿ ಆಡಿಯನ್ಸ್ಗೆ ಸ್ವಲ್ಪ ಡಿಸಪಾಯಿಂಟ್ ಮಾಡಿತು. ಅದು ಅಲ್ಲದೆ ಪ್ರೀವಿಯಸ್ ಇಯರ್ ಅವ್ರ ಮೂವಿ ಜಾಕಿಲಿ ಅವ್ರ ಪಕ್ಕಾ ಲೋಕಲ್ ಆಗಿ ತೋರಿಸಿ ಎಲ್ಲಾ ಆಡಿಯನ್ಸ್ ಕನೆಕ್ಟ್ ಆಗೋ ತರ ಆಗಿತ್ತು. ಬಟ್ ಪರಮಾತ್ಮ ಪ್ಯೂರ್ಲಿ ಎ ಕ್ಲಾಸ್ ಆಡಿಯನ್ಸ್ಗೆ ಮಾತ್ರನೇ ಆಗಿರೋ ಮೂವಿ ಆಗಿರೋದ್ರಿಂದ ಈ ಪಿಕ್ಚರ್ ನ ಫ್ಲಾಪ್ ಆಗೋದಕ್ಕೆ ಅದು ಕೂಡ ಒಂದು ರೀಸನ್ ಆಯ್ತು. ಇನ್ನೊಂದು ಮೇನ್ ರೀಸನ್ ಏನು ಅಂದ್ರೆ, ಲಾಸ್ಟ್ 30 ಮಿನಿಟ್ಸ್ ಬಿಟ್ರೆ ಈ ಇಡೀ ಪಿಕ್ಚರ್ ಅಲ್ಲಿ ನಾವೆಲ್ಲೂ ಕೂಡ ಯಾವ ಪಾರ್ಟ್ ಅಲ್ಲೂ ಕೂಡ ಈ ಕ್ಯಾರೆಕ್ಟರ್ಸ್ಗೆ ಎಮೋಷನಲಿ ಕನೆಕ್ಟ್ ಆಗೋದಿಲ್ಲ. ಪ್ರೀವಿಯಸ್ ಮುಂಗಾರು ಮಳೆ, ಗಾಳಿಪಟ ಅಂತ ಮೂವಿ ಮಾಡಿದವರು ಯಾಕೆ ಈ ಮೂವಿಲಿ ಆ ಮಿಸ್ಟೇಕ್ ಮಾಡಿದ್ರು ಅರ್ಥ ಆಗ್ಲಿಲ್ಲ. ಇನ್ನೊಂದು ವಿಷಯ, ಈ ಪರ್ಟಿಕ್ಯುಲರ್ ಸೀನ್ ಇದೆಯಲ್ಲ, ಇದನ್ನ ಪವನ್ ಕಲ್ಯಾಣ್ ಅವ್ರು ಆಕ್ಟ್ ಮಾಡಿರೋ ಬದ್ರಿ ಪಿಕ್ಚರ್ ಇಂದ ಡೈಲಾಗ್ ಟು ಡೈಲಾಗ್, ಫ್ರೇಮ್ ಟು ಫ್ರೇಮ್ ಕಾಪಿ ಮಾಡಿದ್ದಾರೆ. ಬೈಕೋಬೇಡಿ, ಇವ್ನು ಯಾವಾಗ್ಲೂ ಬರೀ ಕಾಪಿ ಬಗ್ಗೆನೇ ಮಾತಾಡ್ತಾನೆ ಅಂತ. ನಾವೇ ನಮ್ಮ ಅಪ್ಪ ಅಮ್ಮಂದ್ರ ಕಾಪಿ, ಸೊ ಫಿಲಮ್ ಚೆನ್ನಾಗಿ ಬರ್ಲಿ ಅಂತ ಅವ್ರು ಕಾಪಿ ಮಾಡಿರೋದ್ರಲ್ಲಿ ಏನ್ ತಪ್ಪಿಲ್ಲ ಬಿಡಿ. ಯೂಶಲಿ ಯಾರೇ ಆದ್ರೂ ಅಪ್ಪು ಸರ್ ಮೂವಿಗೆ ಹೋಗ್ತಿದ್ದಾರೆ ಅಂತಂದ್ರೆ ಅವ್ರ ಮೈಂಡ್ ಅಲ್ಲಿ ಎರಡನ್ನಂತೂ ಅವ್ರು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮೊದಲನೇದು ಆಕ್ಷನ್, ಇನ್ನೊಂದು ಡ್ಯಾನ್ಸ್. ಈ ಪಿಕ್ಚರ್ ಅಲ್ಲಿ ಸಾಂಗ್ಸ್ ತುಂಬಾ ಮೆಲೋಡಿಯಸ್ ಆಗಿತ್ತು. ಕಾಲೇಜು ಗೇಟ್ ಅಲ್ಲಿ ಒಂದು ಬಿಟ್ರೆ ಇನ್ನೆಲ್ಲೂ ಅಪ್ಪು ಅವರ ಹೊಸ ಸ್ಟೆಪ್ ನೋಡಕ್ ಸಿಗ್ಲಿಲ್ಲ. ಅಂಡ್ ಆಕ್ಷನ್ ಸೀನ್ಸ್ಗಂತೂ ಇದ್ರಲ್ಲಿ ಏನು ಸ್ಕೋಪೇ ಇಲ್ಲ. ಜಸ್ಟ್ ಏನೋ ಒಂದು ಫೈಟ್ ಸೀನ್ ಆಡ್ ಮಾಡಬೇಕು ಅನ್ನೋ ತರ ಮಾಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ಹೈ ಆಗಿ ಇಟ್ಕೊಂಡು ಹೋದವ್ರಿಗೆ ಇದು ತುಂಬಾನೇ ಡಿಸಪಾಯಿಂಟ್ ಕೂಡ ಮಾಡ್ತು. ನಾನು ಒಪ್ಕೋತೀನಿ, ಪರಮಾತ್ಮ ಒಂದು ಒಳ್ಳೆ ಮೂವಿನೇ. ಆದ್ರೆ ಇದನ್ನ ರಿಪೀಟ್ ಮೂಡಲ್ಲಿ ನೋಡ್ಬೇಕು ಅಂತ ಅನ್ಸೋದಿಲ್ಲ. ಯಾಕೆ ಅಂದ್ರೆ ಅದಕ್ಕೆ ಕಾರಣ ಇದಕ್ಕಿರೋ ಸ್ಲೋ ಆಗಿರೋ ಅಂತ ಒಂದು ಸ್ಕ್ರೀನ್ ಪ್ಲೇ. ನೀವೇ ಅಬ್ಸರ್ವ್ ಮಾಡಿ, ನೀವು ಯಾವುದೇ ಪಿಕ್ಚರ್ಗೆ ಹೋಗಿ ಫಸ್ಟ್ ಹಾಫ್ ನ ನೋಡಾಗಾದ್ಮೇಲೆ ಸೆಕೆಂಡ್ ಹಾಫ್ ನ ನೀವು ನೋಡ್ಬೇಕು ಅಂದ್ರೆ ಏನಾದ್ರೂ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಆಗ್ಬೇಕು, ಅಥವಾ ಸೆಕೆಂಡ್ ಹಾಫ್ ಏನಾಗುತ್ತೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರಬೇಕು. ಬಟ್ ಇದು ನಾರ್ಮಲ್ ಲವ್ ಸ್ಟೋರಿ ತರನೇ ಇತ್ತು. ನಾನು ಆಗ 2011 ಅಲ್ಲಿ ಈ ಪಿಕ್ಚರ್ ನ ನೋಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನು ಅಂತಂದ್ರೆ, ತುಂಬಾ ಜನ ಕ್ಲೈಮ್ಯಾಕ್ಸ್ ವರ್ಗು ಇರದಲೆ ಫಸ್ಟ್ ಹಾಫ್ ಆಗ್ತಿದ್ದಂಗೆನೆ ಥಿಯೇಟರ್ ಇಂದ ಹೋಗ್ಬಿಟ್ರು. ಮೇ ಬಿ ಅದು ಕೂಡ ಈ ಪಿಕ್ಚರ್ ಫ್ಲಾಪ್ ಆಗೋದಕ್ಕೆ ಒಂದು ರೀಸನ್ ಆಗಿರ್ಬೋದು. ಇನ್ನೊಂದು ಫನ್ನಿ ಫ್ಯಾಕ್ಟ್ ಏನು ಅಂತಂದ್ರೆ, ಆ ಇಯರ್ ರಿಲೀಸ್ ಆದಂತ ಬಿಗ್ ಸ್ಟಾರ್ಸ್ ಮೂವಿ, 2 ಮೂವಿಲು ದೀಪಾ ಸನ್ನಿಧಿ ಅವರೇ ಹೀರೋಯಿನ್. ಒಂದು ಸಾರಥಿ, ಇನ್ನೊಂದು ಪರಮಾತ್ಮ. ತಮಾಷೆ ಏನು ಅಂದ್ರೆ ಇವೆರಡನ್ನು 1 ತಿಂಗಳು ಗ್ಯಾಪ್ ಅಲ್ಲಿ ರಿಲೀಸ್ ಆಯ್ತು. ಈಗ ಈ ಪಿಕ್ಚರ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದಂತಹ ಫನ್ನಿ ಮಿಸ್ಟೇಕ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಈ ಸೀನ್ ಎಷ್ಟೋ ಜನಕ್ಕೆ ಫೇವ್ರೆಟ್ ಸೀನು ಅಂಡ್ ಈ ಸೀನ್ ಎಲ್ರಿಗೂ ತುಂಬಾ ನೆನಪಿರುತ್ತೆ. ಈ ಸೀನ್ ಅಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಹೀರೋ ಹೀರೋಯಿನ್ ಸ್ಟಾರ್ಟಿಂಗ್ ದೋಣಿಲ್ ಕೂತಾಗ ಅವರು ತುಂಬಾ ದೂರ ಮೂವೇ ಆಗಿರೋದಿಲ್ಲ. ಯಾಕೆಂದ್ರೆ ಒಂದು ತೆಪ್ಪಕ್ಕೆ ದಾರ ಕಟ್ಟಿರ್ತಾರೆ, ಆ ದಾರನ ಪರಂ ಬಂದು ತೆಗ್ದೇ ಇರೋದಿಲ್ಲ. ಆ ತೆಪ್ಪಕ್ಕೆ ಸ್ವಲ್ಪ ದೂರದಲ್ಲೇನೆ ಪರಂ ಬಂದು ಅವ್ರ ಕಾರ್ನ ಪಾರ್ಕ್ ಮಾಡಿರ್ತಾರೆ. ಆದ್ರೆ ಬೆಳಗ್ಗೆ ಸೀನ್ ತೋರಿಸ್ಬೇಕಾದ್ರೆ ಆ ತೆಪ್ಪ ಅವರಿಬ್ರು ಎಲ್ಲಿದ್ರು ಅಲ್ಲೇ ಇರುತ್ತೆ ಅಂಡ್ ಕಾರ್ ಕೂಡ ಮಿಸ್ಸಿಂಗ್ ಆಗಿರುತ್ತೆ. ಇನ್ನೊಂದು ಮಿಸ್ಟೇಕ್ ಹೇಳ್ಬೇಕಂದ್ರೆ, ಈ ಸೀನ್ ನಡೆಯಕ್ಕಿಂತ ಸ್ವಲ್ಪ ಮುಂಚೆ ಅಂದ್ರೆ ಫಸ್ಟ್ ಹೀರೋ ಹೀರೋಯಿನ್ ಆ ತೆಪ್ಪಕ್ಕೆ ಹಾಕೋಕ್ಕಿಂತ ಮುಂಚೆ ಅವ್ರು ಹುಟ್ಟೆಲ್ಲಿ ಅಂತ ಕೇಳ್ತಿರ್ತಾರಲ್ಲ, ನಿಜ ಹೇಳ್ಬೇಕು ಅಂದ್ರೆ ಆ ತೆಪ್ಪದಲ್ಲಿ ಹುಟ್ಟೇ ಇರೋದಿಲ್ಲ. ಇನ್ನೊಂದು ಮಿಸ್ಟೇಕ್ ಏನು ಅಂದ್ರೆ, ಈ ಸೀನ್ ತುಂಬಾನೇ ಸ್ವಲ್ಪ ಎಮೋಷನಲ್ ಸೀನು, ಪರಮ್ಗೆ ಅವ್ರ ಮಾವ ಬಂದು ಹೊಡೆಯೋ ಸೀನು. ಈ ಸೀನ್ ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಪರಮ ಆ ವೇಷ ಹಾಕೊಳ್ಳೋಕ್ಕಿಂತ ಮುಂಚೆ ಇಲ್ಲೊಂದು ಕೋಲಿನ ತರ ಏನು ಅಡ್ಡ ಇತ್ತು, ಅದಕ್ಕೆ ಆ ವೇಷನ ಹಾಕಿರ್ತಾರೆ. ಬಟ್ ಪರಮ್ ಕರಡಿ ವೇಷ ಹಾಕೊಂಡ್ಬಂದಾದ್ಮೇಲೆ ಆ ಕೋಲು ಮಾಯ ಆಗುತ್ತೆ. ಇನ್ನೊಂದು, ಆ ಹೊಡಿತಾ ಇರೋ ಮಾವಂಗಾದ್ರೂ ಫೀಲ್ ಆಗ್ಬೇಕು ತಾನೆ ಯಾರೋ ಒಬ್ಬ ಮನುಷ್ಯ ಇದ್ದಾನೆ ಅಂತ. ಅದು ಓಕೆ, ಅವ್ರೇನೋ ಕುಡಿದು ಕಿಕ್ಕಲ್ಲಿದ್ದಾರೆ. ಪರಮ್ ಅವ್ರ ಡ್ಯಾಡ್ಗಾದ್ರೂ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ಬೇಕು ತಾನೆ. ನಾನು ಅಬ್ಸರ್ವ್ ಮಾಡಿದಾಗೆ ನನಗೆ ಕಾಣಿಸಿದ್ದು ಈ 2 ಮಿಸ್ಟೇಕ್ ಅಷ್ಟೇನೆ. ನಿಮಗೆ ಯಾವ್ದಾದ್ರು ಈ ಪಿಕ್ಚರ್ ಅಲ್ಲಿ ಮಿಸ್ಟೇಕ್ ಗೊತ್ತಾಗಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ಅನಿಸಿಕೆಗಳನ್ನ ನಾನು ಹಂಚ್ಕೊಂಡಿದ್ದೀನಿ. ಐ ಹೋಪ್ ಐ ಡಿಂಟ್ ಹರ್ಟೆಡ್ ಇನ್ ಇವನ್ ಆಫ್ ಯು.
ಇದುವರೆಗೂ ನಾನು ಯಾವ ವಿಡಿಯೋದೆಲ್ಲ ಅಪ್ಲೋಡ್ ಮಾಡಿದ್ದೀನೋ ಅದಕ್ಕೆಲ್ಲ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಐ ಹೋಪ್ ನಾನು ಮಾಡೋ ನೆಕ್ಸ್ಟ್ ವಿಡಿಯೋಸ್ಗಳಿಗೂ ನೀವು ಇದೇ ಥರ ಸಪೋರ್ಟ್ ಮಾಡ್ತೀರಾ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು.